ಈ ಒಂದು ಮಹಾಶಕ್ತಿ ಬಿಂದು ದ್ರವ್ಯ ನೀವು ಸ್ನಾನ ಮಾಡುವಾಗ ಒಂಚೂರು ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ಆ ಒಂದು ಸೋಪು ಶಾಂಪು ಏನು ನೀವು ಹಾಕಿ ಸ್ನಾನ ಮಾಡ್ತಾ ಇರ್ತೀರ, ನಿಮ್ಮ ಮೈಯೆಲ್ಲ ಅದು ಹರಡುತ್ತೆ. ಹರಡಿ ನಿಮ್ಮಲ್ಲಿರುವಂಥ ಕೆಲವೊಂದು ಪಾಪಕರ್ಮಗಳ ದೋಷಗಳು ನಿವಾರಣೆ ಆಗ್ತದೆ. ನೆಕ್ಸ್ಟ್ ಬರೋದಾದರೆ ಭದ್ರಕಾಳಿ ಇದ್ರೆ ಏನಪ್ಪ ಆಗುತ್ತೆ, ನಿಮ್ಮ ಭಯಗಳೆಲ್ಲ ಓಡಿಸ್ತಾಳೆ. ನಿಮ್ಮೊಳಗಡೆ ಇರೋವಂಥ ಒಂದು ನಿಜವಾದ ವ್ಯಕ್ತಿನ ಆಚೆ ತಗೋಬರ್ತಾರೆ. ನಿಮ್ಮ ಜ್ಞಾನ ಹೆಚ್ಚಿಸ್ತಾಳೆ. ನಿಮ್ಮ ಅಹಂ, ನಿಮ್ಮ ಈಗೋ, ನಿಮ್ಮ ಎದುರುಗಡೆ ಬರುವಂಥ ವ್ಯಕ್ತಿಯಲ್ಲಿರುವಂಥ ಈಗೋ ಇದನ್ನೆಲ್ಲ ಕಡಿಮೆ ಮಾಡ್ತಾಳೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬರೋದು ಕಾಮಾಖ್ಯಾದೇವಿ ಮುಖ್ಯವಾಗಿ ವಶೀಕರಣಕ್ಕೆ, ಆಕರ್ಷಣೆಗೆ ಸಂಬಂಧಪಟ್ಟ ದೇವಿಯಾಗಿರೋದ್ರಿಂದ ಆ ಒಂದು ದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಕ್ಕಿ ಮುಖ್ಯವಾಗಿ ಸಂಬಂಧಗಳ ಒಂದು ವಿಚಾರದಲ್ಲಿ ಸಾಕಷ್ಟು ಸುಧಾರಣೆ ಬರುತ್ತೆ. ನೆಕ್ಸ್ಟ್ ಬರೋದು ಗುರುದಕ್ಷಿಣಾಮೂರ್ತಿ. ಇನ್ನು ಗುರುದಕ್ಷಿಣಾಮೂರ್ತಿ ಅಂತೂ ಏನ್ ಮಾಡ್ತಾರೆ, ಸೂಪರ್ ಆಗಿ ನಮಗೆ ಬೇಕಾಗಿರುವಂತ ಬೃಹಸ್ಪತಿ ಗ್ರಹ ಶಾಂತಿನೂ ಆಗ್ತಾರೆ. ಅದರ ಜೊತೆಗೆ ಎಲ್ಲ ರೀತಿಯ ನಮ್ಮ ಒಂದು ಸಮಯದಲ್ಲೂ, ಜೀವನದ ಪ್ರತಿಯೊಂದು ಸಮಯದಲ್ಲೂ ಕಲಿಸ್ತಾ ಇರಬೇಕು, ಕಲ್ತ್ಕೊಂಡು ಕಲಿತಾ ಇರಬೇಕು. ಈ ರೀತಿ ಇದ್ದೇ ಇರುತ್ತೆ. ಇದರಲ್ಲಿ ಗುರುದಕ್ಷಿಣಾಮೂರ್ತಿ ನಮಗೆ ಸಹಾಯ ಮಾಡೋದ್ರಿಂದ ನಮ್ಮ ಉದ್ಯೋಗಗಳಲ್ಲಿ ಪ್ರಮೋಷನ್, ವ್ಯಾಪಾರದಲ್ಲಿ ಇಂಪ್ರೂವ್ಮೆಂಟ್ ಇಂಥದ್ದೆಲ್ಲ ಆಗ್ತಾ ಇರೋದ್ರಿಂದ ನಮಗೇನಾಗತ್ತಪ್ಪ ಅಂದರೆ ಈಸಿಯಾಗಿ ನಮ್ಮ ಒಂದು ಕೆಲಸ ಕಾರ್ಯಗಳು